ನುಡಿ ಸಾಫ್ಟ್ವೇರ್ ಇಲ್ಲದೆ ಬಳಕೆ ಮಾಡಿದೆ. ವಿಂಡೋಸ್ 10ನಲ್ಲಿ ಲ್ಯಾಂಗ್ವೇಜ್ ಬಾರ್ ಅಡಿಷ್ನಲ್ ಲ್ಯಾಂಗ್ವೇಜ್ ಇನ್ಸ್ಟಾಲ್ ಮಾಡೋದ್ರ ಮೂಲಕ ನುಡಿ ಥರನೇ ಟೈಪ್ ಮಾಡ್ಬೋದು. ಯೂನಿಕೋಡ್ನಲ್ಲಿ ಕನ್ನಡ ಯೂನಿಕೋಡ್ ಫಾಂಟ್ ಇನ್ಸ್ಟಾಲ್ ಮಾಡಿ ಈ ಥರ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಕೀಬೋರ್ಡ್ ಫೊನೆಟಿಕ್ ಕನ್ನಡ ಹೇಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಹೋಗಿ ಇಲ್ಲಿ ಆಲ್ರೆಡಿ ನಾನು ಕನ್ನಡ, ತಮಿಳ್, ತೆಲುಗು, ಹಿಂದಿ ಎಲ್ಲ ಆಡ್ ಮಾಡಿದ್ದೀನಿ. ಸುಮ್ಮನೆ ಇವಾಗ ತೋರಿಸ್ತೀನಿ ಲೈಟಾಗಿ. ಆಡ್ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಲ್ಯಾಂಗ್ವೇಜ್ ಬರ್ತದೆ. ಅದರಲ್ಲಿ ಯಾವ ಲ್ಯಾಂಗ್ವೇಜ್ ನಮ್ಗೆ ಬೇಕೋ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ನಾನು ಕನ್ನಡ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನಾನು ಇನ್ಸ್ಟಾಲ್ ಮಾಡಲ್ಲ, ಸುಮ್ಮನೆ ತೋರಿಸ್ತೀನಿ ಬೇರೆ. ನೆಕ್ಸ್ಟ್ ಅಂತ ಕೊಟ್ಟು ಮಲಯಾಳಂ ಇದು ಅನ್ಚೆಕ್ ಮಾಡಬೇಕು. ಇದು ಮಾತ್ರ ಇನ್ಸ್ಟಾಲ್ ಪ್ಯಾಕ್ ಅಂತ ಹಾಕಬೇಕು. ಕನ್ನಡ ಸೆಲೆಕ್ಟ್ ಮಾಡಿದಾಗ ಸುಮ್ಮನೆ ಮಲಯಾಳಂ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಇನ್ಸ್ಟಾಲ್ ಅಂತ ಕೊಟ್ಟರೆ ಅದು ಇನ್ಸ್ಟಾಲ್ ಆಗುತ್ತೆ. ಓಕೆ, ನೋಡಿ ವಿತೌಟ್ ಕನ್ನಡ ನುಡಿ ಸಾಫ್ಟ್ವೇರ್, ಹೌ ಟು ಟೈಪ್ ಕನ್ನಡ ಇನ್ ವರ್ಡ್, ಕೊರಲ್ಡ್ರಾ ಅಂಡ್ ಎಕ್ಸ್ಟ್ರಾಕ್ಟ್ Adobe Illustrator, Photoshop using system adding like Kannada, Tamil and other language also. Okay, ನಾನು ಕನ್ನಡ ಮಾತ್ರ ಇವಾಗ ಹೇಳ್ತಾ ಇದ್ದೀನಿ. ಇನ್ಸ್ಟಾಲ್ ಕನ್ನಡ ಯೂನಿಕೋಡ್ ಫಾಂಟ್ಸ್ ಈ ಥರ ಡೌನ್ಲೋಡ್ ಮಾಡ್ಕೋಬೇಕು ಇಂಟರ್ನೆಟ್ಟಿಂದ. ನೋಟ ಕನ್ನಡ, ಬಾಳು ತಮ್ಮ ಬೇಂದ್ರೆ, ಗಿರೀಶ್, ನರಸಿಂಹಸ್ವಾಮಿ ಈ ಥರ ಫಾಂಟ್ಗಳು ಸ್ಟೈಲ್ಗಳು ನೋಡಿ ಎಷ್ಟು ಯೂನಿಕೋಡ್ನಲ್ಲಿ ತುಂಬ ಸ್ಟೈಲ್ಗಳಿದ್ದಾವೆ. ನಾನು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಫಸ್ಟ್ ಲ್ಯಾಂಗ್ವೇಜ್ ಇನ್ಸ್ಟಾಲ್ ಮಾಡಿ ಇದು ಕ್ಲಿಕ್ ಮಾಡಿಕೊಂಡು ಆಮೇಲೆ ಇದನ್ನು ಕ್ಲಿಕ್ ಮಾಡಿ ಫೊನೆಟಿಕ್, ಕನ್ನಡ ಫೊನೆಟಿಕ್. ಅದಾದಮೇಲೆ ಈ ಫಾಂಟ್ಗಳನ್ನ ಇನ್ಸ್ಟಾಲ್ ಮಾಡಿ. ಸುಮ್ಮನೆ ಒಂದು ತೋರಿಸ್ತೀನಿ ಫಾಂಟು. ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಓಪನ್ ವಿತ್ ವಿಂಡೋ ಎಕ್ಸ್ಪ್ಲೋರ್. ಓಪನ್ ಇನ್ಸ್ಟಾಲ್ ಕೊಟ್ಟರೆ ಇನ್ಸ್ಟಾಲ್ ಆಗ್ತದೆ. ಎಸ್ ಕೊಟ್ಟರೆ ಅದು ರೀಪ್ಲೇಸ್ ಆಗುತ್ತೆ. ಇಲ್ಲ ಫ್ರೆಶ್ ಇನ್ಸ್ಟಾಲ್ ಆದರೆ ಎಸ್ ಕೊಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಆಗೋದು ನೋಡ್ಬಿಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಮಾಡ್ಕೋಬೋದು. ಓಪನ್ ಮಾಡಿ ಇಲ್ಲಾಂದರೆ ಎಲ್ಲ ಕಾಪಿ ಮಾಡಿ ಫಾಂಟ್ ಫೋಲ್ಡರ್ನಲ್ಲಿ ಪೇಸ್ಟ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಬರ್ತದೆ ನೋಡಿ ಡೌನ್ಲೋಡ್ ಮಾಡಿದಾಗ. ಇವಾಗ ನೋಡಿ ಎಲ್ಲ ಇನ್ಸ್ಟಾಲ್ ಮೇಲೆ ಫಾಂಟ್ಗಳು ಇಲ್ಲಿ ಬರ್ತದೆ. ಫಾಂಟ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಫಾಂಟ್ಗಳು ಯಾವ ಫಾಂಟ್ ಏನು. ಇವಾಗ ನಾನು ಇಲ್ಲಿ ಆನ್ ಮಾಡಿದ್ದೀನಿ. ಇದು ಫಾಂಟ್ ಆನ್ ಇದೆ. ಇಲ್ಲಿ ಆಪ್ಷನ್ ಕೂಡ ಬರ್ತದೆ. ಒಂದು ಪ್ರೆಸ್ ಫಾಂಟ್ಗಳು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಯಾಕಂತ ಸೆಲೆಕ್ಟ್ ಮಾಡೋಕ್ಕೆ ಟೈಮ್ ಆಗ್ತದೆ, ಅದಕ್ಕೆ ನಾನು ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಈ ಫೈಲು ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಇದನ್ನು ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ನುಡಿ ಯೂನಿಕೋಡ್ ಫಾಂಟ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ವಿತೌಟ್ ನುಡಿ ಸಾಫ್ಟ್ವೇರ್. ಸಿಸ್ಟಮ್ಸ್ ಲ್ಯಾಂಗ್ವೇಜ್ ಆ್ಯಡ್ ಮಾಡಿಕೊಂಡು ಫಾಂಟ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ಯೂನಿಕೋಡ್ ಸ್ಟೈಲ್ ಫಾಂಟ್ಸ್ ಕೋಡಲ್ ಡ್ರಾನಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಮಾಡ್ಕೋಬೇಕು. ಕೋರಲ್ ಡ್ರಾ ಫೋಟೋಶಾಪ್ ಯಾವುದ್ರಲ್ಲಿ ಬೇಕಾದ್ರೆ ನೀವು ಫಾಂಟ್ಗಳು ಚೇಂಜ್ ಮಾಡ್ಬೋದು. ಇಂಗ್ಲೀಷ್ ಕನ್ನಡ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಕನ್ನಡ ಫೋನೆಟಿಕ್ ಕೀಬೋರ್ಡ್ ಸ್ಟಾರ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಂಗ್ಲೀಷ್ ಟೈಪ್ ಮಾಡೋ ಥರ ಮಾಡಿಕೊಂಡ್ರೆ ಕನ್ನಡ ಟೈಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.